ನಮಸ್ಕಾರ ಎಲ್ರಿಗೂ ಧಮನಿ ಕಿಚನ್ಗೆ ಆತ್ಮೀಯ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಪೊಟ್ಯಾಟೊ ಚಿಪ್ಸ್. ನಾನು ಮಾಡಿರೋ ಈ ಮೆಥಡಲ್ಲಿ ಪೊಟ್ಯಾಟೋನ ಬೇಯಿಸೋದು ಬೇಡ ಮತ್ತು ಒಣಗಿಸೋದು ಬೇಡ, ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಯಾವ ರೀತಿ ಆಲೂಗಡ್ಡೆನ ನಾವು ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನಾವು ಫ್ರೆಶ್ ಪೊಟ್ಯಾಟೋನ ತೊಗೋಬೇಕು. ನೋಡಿ, ಈ ರೀತಿ ಸಿಪ್ಪೆ ಏಳ್ತಾ ಇದ್ದರೆ ಇದು ಫ್ರೆಶ್ ಆಗಿದೆ, ಹಸಿಯಾಗಿದೆ ಅಂದರ್ಥ. ಈ ರೀತಿ ಪೊಟ್ಯಾಟೋನ ಯೂಸ್ ಮಾಡೋದ್ರಿಂದ ಚಿಪ್ಸು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಒಣಗಿರೋ ಹಳೆಯ ಆಲೂಗಡ್ಡೆನ ಯೂಸ್ ಮಾಡಿದ್ರೆ ಚಿಪ್ಸು ಮೆತ್ತಗಾಗತ್ತೆ, ಗರಿಗರಿಯಾಗಿ ಬರೋದಿಲ್ಲ. ಇಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ ಫುಲ್ಲು ನೀರು ತೊಗೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗೆದು ಈ ನೀರಿರೋ ಪಾತ್ರೆಯಲ್ಲಿ ಹಾಕಬೇಕು. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸಿಪ್ಪೆನ ತೆಗೆದು ನೀರಿನಲ್ಲಿ ಮುಳುಗಿಸ್ಬೇಕು. ನಂತರ ಈ ನೀರಿನಲ್ಲಿ ಮುಳುಗಿಸಿರೋ ಆಲೂಗಡ್ಡೆನ ಒಂದು 3 to 4 ಗಂಟೆಗಳ ಕಾಲ ಫ್ರಿಜ್ಜಿನಲ್ಲಿ ಇಡಬೇಕು. 3 to 4 hours ಆದಮೇಲೆ ಇದನ್ನು ಫ್ರಿಜ್ಜಿಂದ ತೆಗೆದು ಈ ರೀತಿ ನೀರಿನಲ್ಲೇ ಇಡಿ, ಎಲ್ಲ ಒಂದೇ ಸಲ ತೆಗಿಬಾರ್ದು, ಕೋಲ್ಡ್ ವಾಟರಲ್ಲೇ ಇರಬೇಕು. ನಂತರ ಚಿಪ್ಸ್ ಕರಿಯೋದಕ್ಕೆ ಎಣ್ಣೆನ ಬಿಸಿಗಿಟ್ಕೊತಾ ಇದ್ದೀನಿ. ಹಾಗೆ ಚಿಪ್ಸ್ಗೆ ಹಾಕೋದಕ್ಕೆ ಉಪ್ಪು ಮತ್ತು ಚಿಲ್ಲಿ ಪೌಡರನ್ನು ಮಿಕ್ಸ್ ಮಾಡಿ ಇಟ್ಕೊತೀನಿ. ಖಾರ ಬೇಡ ಅಂದರೆ ಚಿಲ್ಲಿ ಪೌಡರನ್ನು ಸ್ಕಿಪ್ ಮಾಡ್ಬೋದು. ನಂತರ ಕೋಲ್ಡ್ ನೀರಲ್ಲಿ ಇರೋ ಪೊಟ್ಯಾಟೋನ ತಗೊಂಡು ಒಂದು ಡ್ರೈ ಇರೋ ಬಟ್ಟೆನಲ್ಲಿ ಸ್ವಲ್ಪ ನೀರನ್ನು ಒರೆಸ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಸ್ಲೈಸ್ ಮಾಡ್ತಾಯಿದ್ದೀನಿ. ತುಂಬ ತೆಳ್ಳಗೆ ಸ್ಲೈಸ್ ಮಾಡಬೇಕು, ಇಲ್ಲಾಂದರೆ ಚಿಪ್ಸು ಗರ್ಗರಿಯಾಗಿ ಬರಲ್ಲ. ಒಂದೇ ಸಲಕ್ಕೆ ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ಪೊಟ್ಯಾಟೊ ಸ್ಲೈಸು ಒಂದಕ್ಕೊಂದು ಅಂಟ್ಕೊಂಡ್ಬಿಡತ್ತೆ, ಆಮೇಲೆ ಚಿಪ್ಸು ಗರ್ಗರಿಯಾಗಲ್ಲ, ಚೆನ್ನಾಗಿ ಬೇಯೋದಿಲ್ಲ. ಸ್ಲೈಸ್ ಮಾಡಿದ ನಂತರ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಚಿಪ್ಸು ಒಂದಕ್ಕೊಂದು ಅಂಟ್ಕೋಬಾರ್ದು. ಸ್ವಲ್ಪ ಕೆಂಪಾಗಿ ಗರ್ಗರಿಯಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಸ್ವಲ್ಪ ಕೆಂಪಾಗಿದೆ, ಹಾಗೆ ತುಂಬಾ ಗರ್ಗರಿ ಕೂಡ ಆಗಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡ್ಕೊಂಡಿರೋ ಉಪ್ಪು ಮತ್ತು ಖಾರ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ರೀತಿ ಎಲ್ಲ ಪೊಟ್ಯಾಟೋನು ಎಣ್ಣೆಯಲ್ಲಿ ಈ ರೀತಿ ಸ್ಲೈಸ್ ಮಾಡಿಕೊಂಡು ಗರ್ಗರಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ನಿಮಗೆ ಡೈರೆಕ್ಟಾಗಿ ಎಣ್ಣೆನಲ್ಲೇ ಸ್ಲೈಸ್ ಮಾಡೋದು ಕಷ್ಟ ಆಗತ್ತೆ ಅಂತಾದರೆ ಒಂದು ಪ್ಲೇಟ್ನಲ್ಲಿ ಈ ರೀತಿ ಪೊಟ್ಯಾಟೋನ ಸ್ಲೈಸ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಹಾಕಿ ಕರಿಬೋದು. ಯಾವ ಮೆಥಡ್ ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಪೊಟ್ಯಾಟೊ ಚಿಪ್ಸನ್ನು ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ತುಂಬ ಅಂದರೆ ತುಂಬಾ ಸುಲಭ ಪೊಟ್ಯಾಟೊ ಚಿಪ್ಸ್ ಮಾಡೋದು. ಇನ್ಮೇಲಿಂದ ಅಂಗಡಿಯಿಂದ ತರೋ ಬದಲು ಪೊಟ್ಯಾಟೊ ಚಿಪ್ಸನ್ನು ನೀವೇ ನಿಮ್ಮ ಕೈಯಾರೆ ಮನೆಯಲ್ಲೇ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.